ಆತ್ಮೀಯ ಪಿ ಯು ಸಿ ವಿದ್ಯಾರ್ಥಿಗಳು, ಈ ಪಿ ಯು ಸಿ ವಿದ್ಯಾರ್ಥಿಗಳು ಹೇಗೆ ಓದಬೇಕು ಅಥವಾ ಸ್ಟಡಿ ಮೆಥೆಡ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯನ್ನು ತಗೊಳ್ತಕ್ಕಂಥದ್ದು. ತಾವುಗಳು ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾದರೆ ತಾವುಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತೋದ್ರ ಮುಖಾಂತರ ನಾನು ಮಾಡ್ತಕ್ಕಂಥ ನಿಮ್ಮ ಅತ್ಯುತ್ತಮ ಪರೀಕ್ಷೆ ದೃಷ್ಟಿಯಿಂದ ಉಪಯುಕ್ತ ವಿಡಿಯೋಗಳನ್ನು ತಾವುಗಳನ್ನು ಆಲಿಸಬಹುದಾಗಿರ್ತಕ್ಕಂಥದ್ದು. ಈ ಪಿ ಯು ಸಿ ವಿದ್ಯಾರ್ಥಿಗಳು ಹೇಗೆ ಓದಬೇಕು ಎಂಬ ಒಂದು ವಿಷಯದ ಮೇಲೆ ನಾನು ಫಸ್ಟ್ ಟೈಮ್ ತಮಗೆ ಹೇಳ್ತಕ್ಕಂಥದ್ದು. ಒಂದನೇದು ಟೈಮ್ ಟೇಬಲ್ ಮಾಡಿಕೊಳ್ಳಿ. ಅಂದರೆ ನಾವು ದಿನಕ್ಕೆ 3 ಅಥವಾ 4 ಗಂಟೆ ಕನ್ಸ್ಟ್ರಕ್ಟ್ ಮಾಡಿ ಓದಿ. ಈ ಓದುವ ಸಮಯ ಮಾರ್ನಿಂಗ್ ಮುಂಜಾನೆ ಕಾನ್ಸೆಪ್ಟ್ ಓದಲು ಸೂಕ್ತವಾದಂಥ ಸಮಯ, ಕಾನ್ಸೆಪ್ಟ್ ವಿಚಾರಗಳನ್ನು ಓದ್ತಕ್ಕಂಥದ್ದು. ಈವ್ನಿಂಗ್ ಟೈಮಿಂಗೆ ಅಥವಾ ನೈಟ್ ಟೈಮಿಗೆ ಏನು ಮಾಡಬೇಕಂತಂದ್ರೆ ತಾವುಗಳನ್ನು ರಿವಿಷನ್ ಮಾಡಬೇಕು, ಪ್ಲಸ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ನೈಟ್ ಟೈಮ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ವಿದ್ಯಾರ್ಥಿಗಳೇ. ತಾವು ಓದಿದ್ದನ್ನು ರಿವಿಷನ್ ಮಾಡ್ಕೋಬೇಕು. ಅದನ್ನು ಮತ್ತು ರಿವಿಷನ್ ಮಾಡಿದ ತಕ್ಷಣ ಬರೆದು ತೆಗಿಬೇಕಾಗಿರ್ತಕ್ಕಂಥದ್ದು ರೈಟಿಂಗ್ ಪ್ರಾಕ್ಟೀಸ್. ಒಂದು ಎಕ್ಸಾಂಪಲ್ ನಿಮಗೆ ನಾನು ಕೊಡ್ತಾ ಇದ್ದೇನೆ. ಟೈಮಿಂಗ್ ನೋಡಿ, ಆ್ಯಕ್ಟಿವಿಟೀಸ್ 6ರಿಂದ 7 ಕಾನ್ಸೆಪ್ಟ್ ಪರಿಕಲ್ಪನೆ ರೀಡಿಂಗ್ ಮಾಡೋದು, ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು 6ರಿಂದ 7, ಮತ್ತು 5ರಿಂದ 6 ನೋಟ್ಸ್ ರಿವಿಷನ್ ಮಾಡಿಕೊಳ್ಬೇಕು, 7ರಿಂದ 8 ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ನಾವು ಸಮಯ ನಿರ್ವಹಣೆ ಅಥವಾ ಟೈಮ್ ಆ್ಯಕ್ಟಿವಿಟೀಸ್ ನಾವು ಮಾಡಿಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಮುಂದುವರೆದು ನೋಡಿ ಯಾವ ರೀತಿ ಅನ್ನೋ ಹೋಗಿದರೆ, 2ನೇ ಪಾಯಿಂಟ್ ಕಾನ್ಸೆಪ್ಟ್ ಫಸ್ಟ್ ಓದುವ ವಿಧಾನ. ಅಂದರೆ ಓದಬೇಕಾಗಿರ್ತಕ್ಕಂಥ ವಿಧಾನ ಫಸ್ಟು ಟಿಪ್ಪಣಿ ಮೆಮೊರೈಸ್ ಮಾಡುವುದಕ್ಕಿಂತ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಯಾವುದೇ ಒಂದು ವಿಷಯದ ಬಗ್ಗೆ ತಾವುಗಳನ್ನು ಮೆಮೊರೈಸ್ ಮಾಡುವುದಕ್ಕಿಂತ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನಾವು ಪಿ ಯು ಸಿಯಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಆಗ್ಬೋದು, ಆರ್ಟ್ಸ್ ಸ್ಟೂಡೆಂಟ್ಸ್ ಆಗ್ಬೋದು, ಕಾಮರ್ಸ್ ಸ್ಟೂಡೆಂಟ್ಸ್ ಆಗ್ಬೋದು, ಹೀಗೆ ಯಾವುದೇ ವಲಯದ ವಿದ್ಯಾರ್ಥಿ ಇದ್ದರೂ ಆ ವಿಷಯದ ಕಾನ್ಸೆಪ್ಟನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದಾದರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತೋದಕ್ಕೆ ಸಾಧ್ಯವಾಗುತ್ತದೆ. ಫಸ್ಟ್ ನೋಡಿ ವಿಧಾನ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ವಿಧಾನ. ಫಸ್ಟ್ ಚಾಪ್ಟ್ರ್ ಓದೋದಕ್ಕಿಂತ ಮುಂಚೆ ಹೆಡ್ಡಿಂಗ್ ನೋಡ್ಕೊಳ್ಳಿ. ನಾವು ಚಾಪ್ಟ್ರ್ ಓದ್ಕೋದಕ್ಕಿಂತ ಮುಂಚೆ ಆ ಚಾಪ್ಟ್ರದು ಹೆಡ್ಡಿಂಗ್ ಏನಿರುತ್ತೆ, ಅಧ್ಯಾಯ ಆಗಿರ್ಬೋದು, ಪಾಠದ ಹೆಸರಾಗಿರ್ಬೋದು, ಮತ್ತು ಏನೇ ಇದ್ದರೂ ತಾವು ಹೆಡ್ಡಿಂಗನ್ನು ಫಸ್ಟ್ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಫಸ್ಟ್ ವಿಧಾನ. ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿ ಏನಿದೆ ಅಂತಾರೆ ಪಾಯಿಂಟ್ ಆಗಿ ಕನ್ವರ್ಟ್ ಮಾಡಿ. ಈ ವಿಷಯದ ಒಂದು ಪ್ಯಾರಾಗ್ರಾಫ್ ಇರ್ತದೆ, ಯಾವುದೇ ಒಂದು ವಿಷಯದ ಅಲ್ಲಿ ಏನು ಮಾಡಬೇಕು, ಪಾಯಿಂಟ್ಗಳನ್ನು ನೀವು ಮೇನ್ ಪಾಯಿಂಟ್ ಏನಿರ್ತದೆ ಆ ಪಾಯಿಂಟ್ಗಳನ್ನು
ಆಯ್ಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎರಡನೇ ಒಂದು ಓದುವ ವಿಧಾನ. ಮೂರನೇದು ರಿಯಲ್ ಲೈಫ್ ನಿಜ ಜೀವನದ ಒಂದು ಎಕ್ಸ್ಪ್ಲೇನ್ ಅಂತಲೂ ಹೋಗಿದರೆ ನಾವು ಮನಸ್ಸಿನಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು. ನಾವು ಏನು ಮಾಡಬೇಕಂತಂದ್ರೆ ಈ ಓದ್ತಕ್ಕಂಥದ್ದು ಮನಸ್ಸಿನಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆ ಒಂದು ನಿಜ ಜೀವನದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನು ನಾವು ನೆನಪಿನಲ್ಲಿ ಇಟ್ಟಿದ್ದಾದರೆ ಅದೇ ಥರ ವಿಷಯನೂ ಕೂಡ ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ನೆಕ್ಸ್ಟ್ ಐದನೇದು ಇಲ್ಲಿ ಡ್ಯೂಬರ್ಟ್ಸ್ ಅಂತಂದರೆ ಅಂದರೆ ನಮಗೆ ಡೌಟ್ಸ್ಗಳು ಏನಾದರೂ ಇದ್ದರೆ ಆವಾಗ ತಾವೇನು ಮಾಡಬೇಕಂತಂದರೆ ಸಂಬಂಧಪಟ್ಟ ಸಬ್ಜೆಕ್ಟ್ ಟೀಚರಿಗೆ ಅಥವಾ ನೀವು ಯೂಟ್ಯೂಬ್ ಮೂಲಕ ಕ್ಲಿಯರ್ ಮಾಡ್ಕೊಳ್ಬೋದು ತಮಗೇನಾದರೂ ಡೌಟ್ಸ್ ಇದ್ದರೆ. ಈ 4 ವಿಧಾನದ ಮುಖಾಂತರ ಓದಲಿಕ್ಕೆ ನಮಗೆ ಈಜಿ ಆಗ್ತಕ್ಕಂಥದ್ದು. ಹಾಗೆ ಮುಂದುವರೆದು ನೋಡಿದ್ದಾದರೆ ಈ ವಿದ್ಯಾರ್ಥಿಗಳು ನೋಟ್ಸನ್ನು ಹೇಗೆ ಮಾಡ್ಕೊಳ್ಬೇಕು, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್. ಓದುವ ವಿಧಾನ ಒಂದಾದರೆ, ಮೂರನೇದು ನೋಟ್ಸ್ ಹೇಗೆ ಮಾಡಿಕೊಳ್ಳಬೇಕು ಅಂತ ಪ್ರಶ್ನೆ ಇದೆ. ಅಲ್ಲಿ ಒಂದು ಸಿಂಪಲ್ ಲ್ಯಾಂಗ್ವೇಜ್ದಲ್ಲಿ ಅಂದರೆ ತಾವು ಮಾತಾಡ್ತಕ್ಕಂಥ ಯಾವುದೇ ಲ್ಯಾಂಗ್ವೇಜ್, ಅವತ್ತು ಹಿಂದಿ ಆಗಿರ್ಬೋದು, ತಾವೆಲ್ಲರೂ ಇಂಗ್ಲೀಷ್ನಲ್ಲಿ ಅಥವಾ ಕನ್ನಡದಲ್ಲಿ ಬರೀತೀರಿ, ನಿಮಗೆ ಆಡುವ ಭಾಷಾ ಲ್ಯಾಂಗ್ವೇಜ್ದಲ್ಲಿ ನೀವು ನೋಟ್ಸ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು 1 ಪಾಯಿಂಟ್. ಎರಡನೇ ಶಾರ್ಟ್ ಅಂತ ಅತ್ಯಂತ ಅಲ್ಪಾವಧಿ ಪಾಯಿಂಟ್ಸ್ಗಳನ್ನು ತಾವು ಗಣನೆಗೆ ತಗೊಳ್ಬೇಕು. ಅದ್ರ ಜೊತೆ ಮೂರನೇದಾಗಿ ಬಾಕ್ಸ್ ಡೈಗ್ರಾಮ್ಗಳು ಅಂತಂದರೆ ತಾವು ಈ ಥರ ಯಾವುದೇ ಡೈಗ್ರಾಮ್ಗಳು ಇರ್ತಾವಲ್ಲ, ಈಗ ಈ ಉದ್ದ ಅಗಲು ಈ ಥರ ಡೈಗ್ರಾಮ್ಗಳು, ಹೌದಾ, ಇದಕ್ಕೆ ನಾವು ಏನಂತೇವೆ ಅಂತಂತಂದರೆ ಬಾಕ್ಸ್ಗಳು ಅಂತೇವೆ. ಈ ಬಾಕ್ಸಲ್ಲೇ ಡೈಗ್ರಾಮ್ಗಳು ಬರ್ತಾವೆ, ಹೌದಾ. ಈಗ ಉದಾಹರಣೆಗೆ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಈ ಡೈಗ್ರಾಮ್ಗಳು ಬರ್ತಾವೆ. ಈ ಥರ ಇಳಿಮುಖ ಸೀಮಂತ ದೃಷ್ಟಿಗುಣ ಆಗಿರ್ಬೋದು. ಇವು ಡೈಗ್ರಾಮ್ಗಳ ಮುಖಾಂತರನೂ ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು ಅಥವಾ ನೋಟ್ಸ್ಗಳನ್ನು ತೆಕ್ಕೊಳ್ಬೋದು. ನೆಕ್ಸ್ಟ್ 4ನೇದು ಫ್ಲೋ ಚಾರ್ಟ್ ಅಂತಂತಂದರೆ ಈಗ ನಾವುಗಳನ್ನು ಚಾರ್ಟ್ಗಳನ್ನು ಹಾಕ್ತಾಯಿದ್ದೆವು, ಹೌದಾ. ಇದಕ್ಕೆ ಈ ಥರ ಹಾಕ್ತಕ್ಕಂಥದಕ್ಕೆ ಏನಂತೇವೆ ಅಂದರೆ ಫ್ಲೋ ಚಾರ್ಟ್ಗಳಂತ ಕರಿತೀವಿ ನಾವು, ಹೌದಾ. ಈ ಥರ ಚಾರ್ಟ್ಗಳನ್ನು ಹಾಕ್ತಕ್ಕಂಥದ್ದು ಈ ಫ್ಲೋ ಚಾರ್ಟ್. ಅದರ ಜೊತೆ ಎಕ್ಸಾಂಪಲನ್ನು ಸೇರಿಸಿ ಬರಿಬೇಕಾಗಿರ್ತಕ್ಕಂಥದ್ದು ನೋಟ್ಸ್ ಎಕ್ಸಾಂಪಲ್ ಅಂತ ತಾವು ಬರಿಬೇಕಾಗಿರ್ತಕ್ಕಂಥದ್ದು. ಇದನ್ನು ನೋಟ್ಸ್ ಹೇಗೆ ಮಾಡ್ಕೊಳ್ಬೇಕಾಗಿದೆ ಅಂದರೆ ಈ ಸುಮಾರು 5 ಪಾಯಿಂಟ್ಸ್ಗಳನ್ನು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಈಗ ಒಂದು ಎಕ್ಸಾಂಪಲ್, ಇನ್ಫ್ಲೇಷನ್ ಅರ್ಥ ಕೊಟ್ಟಿದ್ದಾರೆ ನೋಡಿ. ದೇಶದಲ್ಲಿ ಸರಕು ಸೇವೆಗಳ ಬೆಲೆ ನಿರಂತರವಾಗಿ ಏರಿಕೆ ಕಾಣುವುದನ್ನು ದುಬ್ಬರ ಅಥವಾ ಹಣದುಬ್ಬರ ಎಂದು ಕರೆಯುತ್ತೇವೆ. ಈ ಥರ ನೀವು ಒಂದು ಅಂಕದ ನೋಟ್ಸ್ಗಳನ್ನು ಇಷ್ಟೇ ತೆಗೆದ್ರೆ ಸಾಕು, ನಿಮಗೆ ಉಪಯುಕ್ತತೆ ಆಗ್ತಕ್ಕಂಥದ್ದು. ಹಾಗೆ ನೆಕ್ಸ್ಟು 4ನೇ ಪಾಯಿಂಟ್ಸ್ ಏನಂತಂತಂದರೆ ರಿವಿಷನ್ ಟೀಚಿಂಗ್, ಹೌದಾ. ನಾವು ಟೆಕ್ನಿಕ್ಸ್ಗಳನ್ನು ರಿವಿಷನ್ ಟೆಕ್ನಿಕ್ಸ್ 3 ಸ್ಟೆಪ್ಸ್ಗಳಿವೆ ರಿವಿಷನ್ ಮಾಡಬೇಕಂತಕ್ಕಂಥದ್ದು. ಅದರಲ್ಲಿ ಫಸ್ಟ್ ರಿವಿಷನ್ ಏನು ಮಾಡಬೇಕಂತಂದರೆ ಚಾಪ್ಟರ್ಗಳ ಓದಿ 24 ಗಂಟೆ ಒಳಗೆ ಫಸ್ಟ್ ಟೈಮು ತಾವು ರಿವಿಷನ್ ಮಾಡಬೇಕು. ಒಂದು ಸಲ ಓದಿ 24 ಗಂಟೆದೊಳಗೆ ರಿವಿಷನ್ ಮಾಡಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಸೆಕೆಂಡ್ ರಿವಿಷನ್ ಯಾವಾಗ ಮಾಡಬೇಕಂದ್ರೆ 1 ವಾರದ ಒಳಗಾಗಿ ಸೆಕೆಂಡ್ ರಿವಿಷನ್ ಮಾಡಬೇಕು. ಅಂದರೆ ಪರೀಕ್ಷೆ ಬರೆಯೋಕ್ಕಿಂತ ಮುಂಚಿತವಾಗಿ ತಾವು ಸೆಕೆಂಡ್ ರಿವಿಷನ್ ಮಾಡಬೇಕು. ಥರ್ಡ್ ರಿವಿಷನ್ ಅಂತ
ಪರೀಕ್ಷೆಯ 10 ದಿನಗಳ ಮೊದಲು ಏನು ಮಾಡಬೇಕು ಅಂತಂದರೆ ತಾವು ಈ ರಿವಿಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಥರ್ಡ್ ರಿವಿಷನ್. ಈ ವಿಧಾನಗಳು ತಾವು ನೆನಪಿಗೆ ತುಂಬ ಸಹಾಯ ಮಾಡ್ತಕ್ಕಂಥ ವಿಧಾನಗಳು. ಇಷ್ಟೆಲ್ಲ ವಿಧಾನಗಳ ತಾವು ಓದುವುದಕ್ಕೆ ಉಪಯೋಗಿಸ್ಕೊಂಡಿದ್ದಾದರೆ ನಿಮಗೆ ಬಹಳ ಉಪಯುಕ್ತತೆ ಆಗ್ತಕ್ಕಂಥದ್ದು ಈ ಒಂದು ವಿಚಾರದಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್ಸ್ ಏನಿದೆ ಅಂತ ಇಲ್ಲಿ ವಿದ್ಯಾರ್ಥಿಗಳು PUC ವಿದ್ಯಾರ್ಥಿಗಳು ಹೇಗೆ ಬರೆಯಬೇಕು ರೈಟಿಂಗ್ ಮೆಥಡ್, ಅದರಲ್ಲಿ ಒಂದನೇದು ಆನ್ಸರ್ ಪ್ರೆಸೆಂಟೇಷನ್ ಮುಖ್ಯ. ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ ಆನ್ಸರ್ ಬರೆಯಲು ಪ್ರೆಸೆಂಟೇಷನ್ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಈಗ ಆನ್ಸರ್ ಸ್ಟ್ರಕ್ಚರ್ ನೋಡಿ ಹೆಂಗಿರಬೇಕಂತಂದರೆ ಇಂಟ್ರೊಡಕ್ಷನ್ದಲ್ಲಿ 2 ಅಥವಾ 3 ವಾಕ್ಯಗಳಲ್ಲಿ ಬರಿಬೇಕು. ಮೇನ್ ಪಾಯಿಂಟ್ದಲ್ಲಿ 6 ಅಥವಾ 8 ವಾಕ್ಯಗಳಲ್ಲಿ ಬರಿಬೇಕು. 6ರಿಂದ 8 ಪಾಯಿಂಟ್ಗಳು. ಈ ಕೊನೆಗೆ 3ನೇ ಕನ್ಕ್ಲೂಷನ್ ಉಪಸಂಹಾರ 2ರಿಂದ 3 ವಾಕ್ಯಗಳಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಡೈಗ್ರಾಮ್ ಇದ್ದರೆ ಅಥವಾ ಡ್ರಾಯಿಂಗ್ ಮಾಡಿ ಈ ರೀತಿ ತಾವು ಆನ್ಸರ್ಗಳನ್ನು ಬರಿಬೇಕಾಗಿರ್ತಕ್ಕಂಥದ್ದು. ಆನ್ಸರ್ ಪ್ರೆಸೆಂಟೇಷನ್ ಮುಖ್ಯವಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ತಾವುಗಳು ಇನ್ನೂ ಒಂದು ಪಾಯಿಂಟ್ ಇದೆ ಅಂತಲೂ ಹೋಗಿದರೆ ಪಾಯಿಂಟ್ ಬರೆಯುವುದು ಹೇಗೆ, ಈ ಪಾಯಿಂಟ್ ಬರಿಬೇಕಾಗಿರ್ತಕ್ಕಂಥದ್ದು 2ನೇ ಪಾಯಿಂಟ್ ನೋಡಿ. ಪಾಯಿಂಟ್ಸ್ ಬರೆಯುವುದು ಹೇಗೆ, ಈಚ್ ಪಾಯಿಂಟ್ ಸಪ್ರೇಟ್ ಅಂದರೆ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ಸಪ್ರೇಟಾಗಿ ಬಲ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು, ಅಂದರೆ ಅದಕ್ಕನ್ನು ಗುರುತಿಸ್ಬೇಕಾಗಿರ್ತಕ್ಕಂಥದ್ದು. ಪಾಯಿಂಟ್ ಹೆಸರು ಅಂಡರ್ಲೈನ್ ಮಾಡಬೇಕು. ಯಾವುದೇ ಒಂದು ಪಾಯಿಂಟ್ ತಾವು ಬರೆದ್ರೆ ಅದಕ್ಕೆ ಕೆಳಗಡೆ ಅದಕ್ಕೆ ಅಂಡರ್ಲೈನ್ ಮಾಡಬೇಕು. ಉದಾಹರಣೆಗೆ ಸಿಂಪಲ್ ಎಕ್ಸಾಂಪಲ್ ಕೊಡಿ ಅಂತಂದರೆ ಯಾವುದಾದ್ರೂ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದೆ ಆದರೆ ತಾವುಗಳನ್ನು ಈಸಿಯಾಗಿ ಏನಾಗ್ತದೆ ಅಂತಂದರೆ ಬರೀಲಿಕ್ಕೆ ಸರಳ ಆಗಿರ್ತಕ್ಕಂಥದ್ದು ತಿಳ್ಕೊಳ್ಬೋದು. ನೆಕ್ಸ್ಟು ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟೆ, ಸಿಂಪಲ್ ಎಕ್ಸಾಂಪಲ್ ಕ್ಯಾರೆಕ್ಟರಿಸಿಟಿ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ. ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳಲ್ಲಿ ಅದರಲ್ಲಿ ಲಾರ್ಜ್ ನಂಬರ್ ಆಫ್ ಬಾಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಅಂತಂದರೆ ಈ ಒಂದು ಬಹಳಷ್ಟು ಜನರು ಖರೀದಿದಾರರು ಮತ್ತು ಮಾರಾಟಗಾರರು ಇರ್ತಾರೆ ಅಂತಕ್ಕಂಥದ್ದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರುಕಟ್ಟೆ ಲಕ್ಷಣಗಳಲ್ಲಿ ಒಂದನೇದು. ಅದೇ ರೀತಿ ಹೋಮಿಜೆನಿಟಿ ಪ್ರಾಡಕ್ಟ್ ಇರ್ತಕ್ಕಂಥದ್ದು, ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಪರ್ಫೆಕ್ಟ್ ನಾಲೆಡ್ಜ್, ನೋ ಟ್ರಾನ್ಸ್ಪರೇಷನ್ ಕಾಸ್ಟ್, ನಾರ್ಮಲ್ ಪ್ರಾಫಿಟ್ ಇನ್ ದ ಲಾಂಗ್ ರನ್. ಈ ರೀತಿ ನೀವು ಒಂದು ಸಿಂಪಲ್ ಎಕ್ಸಾಂಪಲ್ ಯಾವುದೇ ಆದರೆ ಈಗ ಅರ್ಥಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ಕನ್ನಡಗಳಾಗಿರ್ಬೋದು, ಸಿಂಪಲ್ಲಾಗಿ ಪಾಯಿಂಟ್ಗಳನ್ನು ತಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು 3ನೇ ಸ್ಕಿಲ್ ಅಂತಂತಂದರೆ ರೈಟಿಂಗ್ ಪ್ರಾಕ್ಟೀಸ್. ಡೈಲಿ ಏನು ತಾವುಗಳನ್ನು ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ಡೈಲಿ 20 ಮಿನಿಟ್. ಅಂದರೆ ಇದರಲ್ಲಿ ಏನು ಮಾಡಬೇಕಂದ್ರೆ ಪ್ರಿವ್ಯೂಸ್ ಇಯರ್ ಕ್ವಶನ್ ಪೇಪರ್ ಅಂತಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ರೈಟಿಂಗ್ದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಜೊತೆಗೆ ಮಾಡೆಲ್ ಪೇಪರ್ ಹೊಸ ಪ್ರಶ್ನೆ ಪತ್ರಿಕೆಗಳು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಆನ್ಸರ್ಗಳನ್ನು ಬರೆಯುವುದು ಅಭ್ಯಾಸ ರೂಢಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದು ರೈಟಿಂಗ್ ಪ್ರಾಕ್ಟೀಸ್ದಲ್ಲಿ ಬಂದರೆ ಲಾಸ್ಟು ಪಾಯಿಂಟ್ ಮೆಮೊರಿ ಬೂಸ್ಟ್ ಟೆಕ್ನಿಕ್ಸ್. ಈ ಮೆಮೊರಿಗಳನ್ನು
ಕೆಲವೊಂದು ಸಲ ಬೂಸ್ಟ್ ಮಾಡಬೇಕಾಗ್ತದೆ. ನಮ್ಮ ಮೆದುಳನ್ನೇ ನಾವು ಏನು ಮಾಡಬೇಕಂತಂದರೆ ಬೂಸ್ಟ್ ಮಾಡಿದಾಗ ಇಲ್ಲೇನಾಗ್ತದೆ, ಫ್ಲೋ ಚಾರ್ಟ್ಗಳನ್ನು ಹಾಯ್ಕೊಳ್ಬೇಕು, ನಮ್ಗೆ ಅರ್ಥ ಆಗ್ತದೆ. ಕೀವರ್ಡ್ಸ್ಗಳನ್ನು ಹಾಯ್ಕೋಬೇಕು, ಸಣ್ಣ ಸಣ್ಣ ಪಾಯಿಂಟ್ಸ್ಗಳು, ಮೆಮೊರಿ ಶಾರ್ಟ್ ಕೋಡ್ಗಳನ್ನು ಉಪಯೋಗ ಮಾಡ್ಕೋಬೇಕು. ರಿಪೀಟರ್ ರಿವಿಷನ್ಸ್ಗಳನ್ನು ಕೂಡ ನಾವು ಮಾಡಬೇಕಾಗಿರ್ತಕ್ಕಂಥ ಈ ಮೆಮೊರಿ ಬೂಸ್ಟ್ ಮಾಡೋದಕ್ಕೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಮಗೆ ಸಹಾಯಕವಾಗ್ತಕ್ಕಂಥದ್ದು. ಅದೇ ರೀತಿ ರೈಟಿಂಗ್ ಪ್ರಾಕ್ಟೀಸ್ಗೆ ಡೈಲಿ 20 ಮಿನಿಟ್ಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಇವು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳುತ್ತಾ, ಇವತ್ತಿನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಹೇಳಿ ಅಂತಕ್ಕಂಥ ಹೇಳ್ತಾ, ಇಂಥ ವಿಡಿಯೋಗಳಲ್ಲಿ ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ತಾವುಗಳು ಅಧ್ಯಯನ ಮಾಡಿದಾದರೆ ಭಾಳ ಉಪಯುಕ್ತತೆ ಆಗುತ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರಗಳು.